ನಮ್ಮ ಕರ್ನಾಟಕವನ್ನು ಹಲವಾರು ರಾಜಮನೆತನಗಳು ಆಳಿವೆ. ಹಾಗೆ ಆಳ್ವಿಕೆ ನಡೆಸಿದಂಥ ಕೆಲವೊಂದು ರಾಜಮನೆತನಗಳು ಇಂದಿಗೂ ನಮ್ಮ ಮಧ್ಯೆ ಇವೆ. ಹಾಗೆ ಅದನ್ನು ನೆನೆಯುತ್ತಾ ಹೊರಟ ನನಗೆ ಕಣ್ಣಿಗೆ ಬಿದ್ದದ್ದು ಈ ಒಂದು ಪುಟ್ಟ ಹಳ್ಳಿ. ಒಂದಾನೊಂದು ಕಾಲದಲ್ಲಿ ಇದು ಗಂಗರಸರ ರಾಜಧಾನಿಯಾಗಿತ್ತು. ಕುತೂಹಲ ತಡೆಯಲಾರದೆ ಇದನ್ನು ಅನ್ವೇಷಿಸಲು ನನ್ನ ಪಯಣವು ಮುಂದಾಯಿತು. ಗಂಗರ ರಾಜಧಾನಿಯಾದ ಮಣ್ಣೆಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಅಲ್ಲದೆ ಮಣ್ಣೆಗೆ ಮಾನ್ಯಪುರ ಅಂತಲೂ ಕರೀತಾರೆ. ಅದು ಅಲ್ಲದೆ ಅದರ ಪೂರ್ವದ ಹೆಸರು ರತ್ನಗಿರಿ. ರತ್ನಗಿರಿ ಅಂತಲೂ ಈ ಮಣ್ಣೆಗೆ ಕರಿತಾ ಇದ್ರು ಆಗಿನ ಕಾಲದಲ್ಲಿ. ಕ್ರಿಸ್ತಶಕ 350ರಿಂದ 1000ದವರೆಗೆ ಇವಾಗಿನ ಪ್ರಸ್ತುತ ಏನಿದೆ ಬೆಂಗಳೂರು, ತುಮಕೂರು, ಮೈಸೂರು, ಮಂಡ್ಯ ಮತ್ತು ತಮಿಳುನಾಡಿನ ಕೆಲವು ಕೊಂಗರ ಪ್ರದೇಶದಲ್ಲಿ ನಮ್ಮ ಗಂಗರ ಅರಸರು ಆಳ್ವಿಕೆನ ನಡೆಸಿದರು. ಇನ್ನೊಂದು ಗಂಗರ ಬಗ್ಗೆ ನೀವು ನೋಡೋದಾದರೆ 10ನೇ ಶತಮಾನದವರೆಗೂ ಏನಿದೆ ಅಲ್ಲಿವರೆಗೂ ಆಳಿದಂತಹ ಪ್ರಬಲ ಅರಸರುಗಳಲ್ಲಿ ಗಂಗರು ಕೂಡ ಒಬ್ಬರಾಗಿದ್ದರು. 1100 ವರ್ಷಗಳಷ್ಟು ಹಳೆಯದಾಗಿರುವ ಈ ಮಣ್ಣೆ ಆಗಿನ ಕಾಲದಲ್ಲಿ ಅರಮನೆಗಳು, ಸುಂದರವಾದ ದೇವಾಲಯಗಳನ್ನ ಒಳಗೊಂಡಿತ್ತು. ಆದರೆ ಈಗ ಪ್ರಸ್ತುತ ನೋಡೋದಾದರೆ ಇತಿಹಾಸಕ್ಕೆ ತುಂಬ ಜನಪ್ರಿಯವಾಗಿತ್ತು. ಒಂದು ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಶ್ರೀ ಪುರುಷನು ಕಾಂಚೀಪುರಂನ ಪಲ್ಲವರ ವಿಜಯಶಾಲಿ ಯುದ್ಧಕ್ಕೆ ಸಾಕ್ಷಿಯಾದ ಸ್ಥಳ ಇದಾಗಿದೆ. ಅಂದರೆ ಮಣ್ಣೆ ಆಗಿನ ಕಾಲದಲ್ಲಿ ಅವರ ವಿರುದ್ಧ ಯುದ್ಧ ಮಾಡಿ ವಿಜಯಶಾಲಿ ಆಗಿರೋಕ್ಕೆ ಈ ಒಂದು ಮಣ್ಣೆ ಸಾಕ್ಷಿಯಾಗಿದೆ. ಸಾಮಾನ್ಯ ಶಕೆ 693ರಿಂದ ಅಂದರೆ 776ನೇ ಇಸ್ವಿವರೆಗೂ ತನ್ನ ಆಳ್ವಿಕೆಯ 50 ವರ್ಷದಲ್ಲಿ ಶ್ರೀ ಪುರುಷ ಎಂಬ ಮೊದಲ ಹೆಸರಿನ ಗಂಗರ ರಾಜ ಈ ಒಂದು ಮಾನ್ಯಪುರದಲ್ಲಿ ವಾಸಿಸ್ತಿದ್ದ. ಇನ್ನೊಂದು ಬಹುಶಃ ಈ ಒಂದು ಪ್ರಾಂತ್ಯ ಏನಿದೆ ಇದು ಚೋಳರಿಂದ ನಾಶವಾಗಿರ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಚೋಳರು ಗೆದ್ದಿರುವ ತಮ್ಮ ವಿಜಯಗಳಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಮನ್ನೈ ಅಥವಾ ಮನ್ನೈ ಕಟಕಂ ಅಂತ ಮೆನ್ಷನ್ ಮಾಡಿದ್ದಾರೆ. ಮನ್ನೈ ಕಟಕಂ ಅಂದರೆ ಮಣ್ಣೆ ಅಂತಾರೆ. ಇದು ಚೋಳರಿಂದ ನಾಶವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಿಕ್ಕಿರುವಂಥ ಇತಿಹಾಸದ ವಿವರಣೆಯನ್ನು ನಾನು ಊರಿನ ಒಳಗಡೆ ಹೋಗಿ ಕಪಿಲೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಂದ ಶುರು ಮಾಡ್ತೀನಿ. ಬನ್ನಿ ನನ್ನ ಜೊತೆ. ಕೊನೆಗೂ ಊರಿನ ಒಳಗೆ ಪ್ರವೇಶಿಸಲು ಸಜ್ಜಾತು. ಅಲ್ಲಿ ನಮ್ಮ ಬರುಕೆಯನ್ನು ಸ್ವಾಗತಿಸಲು ಕನ್ನಡದ ನಾಮಫಲಕ ತಲೆ ಎತ್ತಿ ನಿಂತಿತು. ಗಂಗರಸರ ರಾಜಧಾನಿ ಮಾನ್ಯಪುರ ಮಣ್ಣೆ ಎಂದು ಕನ್ನಡದ ಕಂಪನ್ನು ಕಂಡು ನಾ ಸಂತಸಗೊಂಡೆ. ಹಾಗೆ ಕನ್ನಡದ ನಾಮಫಲಕವನ್ನು ದಾಟಿಕೊಂಡು ಊರಿನ ಮಧ್ಯಭಾಗದಲ್ಲಿ ಬಂದ ನಮಗೆ ನಮ್ಮ ಕಣ್ಣಿಗೆ ಬಿದ್ದದ್ದು ಈ ಕಪಿಲೇಶ್ವರನ ದೇವಸ್ಥಾನ. ಸುಮಾರು 1500ರಿಂದ 1600 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯದ ಶಿಲ್ಪತೆ, ಕಲಾಚಾತುರ್ಯತೆಗಳನ್ನು ಕಂಡು ಬೆರಗಾದೆ. ಅದನ್ನು ತುಂಬ ಹತ್ತಿರದಿಂದ ನೋಡಬೇಕೆಂದು ದೇವಾಲಯದ ಒಳಗೆ ಪ್ರವೇಶಿಸಿದೆ. ಹಾಗೆ ಪ್ರವೇಶಿಸಿದ ನನಗೆ ಅಚ್ಚರಿಯಾಯಿತು. ಅದನ್ನು ನನ್ನ ಸ್ನೇಹಿತನಿಗೂ ಸಹ ತೋರಿಸಬೇಕೆಂಬ ಆಸೆಯಾಯಿತು. ಆದ್ದರಿಂದ ಅವನನ್ನು ಸಹ ನನ್ನ ಜೊತೆಗೆ ಸೇರಿಸಿಕೊಂಡೆ. ದೇವಸ್ಥಾನದ ಒಳಗಿನ ದೃಶ್ಯವನ್ನು ಕಂಡು ಅಚ್ಚರಿಗೊಳಗಾದೆ. ಏಕೆಂದರೆ ದೇವಸ್ಥಾನವು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಪಾಳು ಬಿದ್ದ ಹಂತದಲ್ಲಿತ್ತು. ಇವಾಗ ಇದು ನೋಡ್ತಾ ಇರೋದು ಗಂಗರ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಕಪಿಲೇಶ್ವರ ದೇವಸ್ಥಾನ. ಇದು ಆಲ್ಮೋಸ್ಟ್ 1500 ವರ್ಷ ಹಳೆಯದಾದ ದೇವಸ್ಥಾನ. ಈಗಲೂ ಸಹ ಪಾಳು ಬಿದ್ದಿರುವಂತಹ ಸ್ಥಿತಿಯಲ್ಲಿದೆ, ಇದು ನೋಡ್ಬೋದು. ಆದರೆ ಗ್ರಾಮಸ್ಥರ ಪ್ರಕಾರ ಈ ಒಂದು ಕಪಿಲೇಶ್ವರ ದೇವಸ್ಥಾನ ಏನಿದೆ ಶಿವನಿಗೆ ಸೇರಿದ ದೇವಾಲಯ. ಈ ದೇವಸ್ಥಾನದಲ್ಲಿ 2 ಶಿವಲಿಂಗಗಳಿತ್ತು. ಮತ್ತೆ ನಾನು ನಿಂತಿರುವ ಜಾಗ ಏನಿದೆ ಅಲ್ಲಿ ನಂದಿಯ ವಿಗ್ರಹ ಇತ್ತು. ಆದರೆ ಊರಿನವರ ಪ್ರಕಾರ ನಿಧಿ ಹುಡುಕೋದ್ರ ಸಲುವಾಗಿ ದೇವಸ್ಥಾನದಲ್ಲಿರುವಂಥ ನಂದಿ ವಿಗ್ರಹನ ತಗಲಿಸಿ ಇಲ್ಲಿ ಚಪ್ಪಲಿಕಲ್ಲನ್ನ ನೆಟ್ಟಿದ್ದಾರೆ. ನೀವು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಈ ದೇವಸ್ಥಾನದಲ್ಲಿ ಯಾವುದೇ ಶಿವಲಿಂಗ ಇಲ್ಲ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಪಾಳು ಬಿದ್ದೋಗಿದೆ. ಇಲ್ಲಿದ್ದ ನಂದಿ ವಿಗ್ರಹವು ಅಷ್ಟೇ ರೀಸೆಂಟಾಗಿ ಜಾಗದಲ್ಲಿ ನಿಧಿ ಗ್ಯಾಸ್ ಯೋಜನೆ ಆಗಿದೆ. ನಿಧಿ ಅನ್ವೇಷಣೆ ಮಾಡಿದೆ. ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಒಂದು ಕಾರಣನ ಒಂದು ಇನ್ಫಾರ್ಮೇಶನ್ ಒಂದು ಕ್ಲೂ ಬಿಟ್ಕೊಡ್ತಾ ಇಲ್ಲ. ಹಳೆಯ ಕಾಲದ ದೇವಾಲಯ ಕಪಿಲೇಶ್ವರ ಗಂಗಾ ರಾಜಧಾನಿ. ಗರ್ಭಗುಡಿ ಇದಾಗಿದೆ, ಯಾಕಂದರೆ ಆ ರೀತಿಯೇ ಕಾಣ್ತಿದೆ. ಇಲ್ಲಿ ಶಿವಲಿಂಗ ಇಟ್ಟರೆ ಇಲ್ಲಿಂದ ಅಭಿಷೇಕ ಮಾಡಿದ ನೀರು ಆಚೆ ಹೋಗ್ತಾ ಇತ್ತು. ಅದು ಕೂಡ ಸಿಕ್ಕಿದೆ. ಆದರೆ ದಿನ ಕಳೆದಂತೆ ಕಾರಣಾಂತರಗಳಿಂದ ಈ ದೇವಸ್ಥಾನದಲ್ಲಿ ಶಿವಲಿಂಗವೂ ಇಲ್ಲ. ಪೂಜೆ ಇಲ್ದಾಗೆ ಪಾಳು ಬಿತ್ತಿದೆ. 425ನೇ ಇಸ್ವಿ ಅಂದರೆ ಇಲ್ಲಿಗೆ 1500ರಿಂದ 1600 ವರ್ಷ ಇತಿಹಾಸವಿರುವುದು. ಈ ಕಪಿಲೇಶ್ವರ ದೇವಸ್ಥಾನ ಇವೇನು ನೋಡ್ತಿದ್ದೀರಾ ಗಂಗರ ಕಾಲಕ್ಕೆ ಸೇರಿದಾಗಿತ್ತೆ. ಅದು ಅಲ್ಲದೆ 628ನೇ ಇಸ್ವಿ ಶ್ರೀ ವಿಕ್ರಮನ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದಾಗಿದೆ. ಅದು ಅಲ್ಲದೆ ಶ್ರೀ ವಿಕ್ರಮನ ಕಾಲದಲ್ಲಿ ಈ ಮಣ್ಣೆ ಗ್ರಾಮದಲ್ಲಿ ಒಂದು ಚಂದ್ರಗ್ರಹಣ ಆಗುತ್ತೆ. ಅಂದರೆ ಇಲ್ಲಿ ಸಿಕ್ಕಿರುವಂಥ ಕೆಲವೊಂದು ಶಾಸನಗಳ ಪ್ರಕಾರ ಆ ಚಂದ್ರಗ್ರಹಣದಲ್ಲಿ ಏನು ಹೇಳುತ್ತೆ ಅನ್ನೋದ ವಿವರಣೆಯನ್ನು ನಾನು ನಿಮಗೆ
ಆಚೆಗಡೆ ಹೋಗ್ಕೊಡ್ತೀನಿ ಬನ್ನಿ. ದೇವಾಲಯದ ಒಳಗಿನ ಸ್ಥಿತಿಯನ್ನು ಕಂಡು ಹೊರಬಂದ ನನಗೆ ಕಣ್ಣಿಗೆ ಕಂಡದ್ದು ದೇವಾಲಯದ ದ್ವಾರದ ಪಕ್ಕದಲ್ಲಿದ್ದಂತಹ 2 ದ್ವಾರಪಾಲಕರುಗಳು ಮತ್ತು ಅದರ ಕೆತ್ತನೆ. ಎಂತಹ ಕಲಾ ಚಾತುರ್ಯತೆ, ಎಂತಹ ಶಿಲ್ಪಿಯ ಕೈಚಳಕ, ಹಾಗೂ ಅಲ್ಲಿನ ದೇವಾಲಯದ ಪ್ರತಿಯೊಂದು ಕಂಬ, ಪ್ರತಿಯೊಂದು ಕೆತ್ತನೆ, ಪ್ರತಿಯೊಂದು ಕಲ್ಲುಗಳು ಸಹ ಒಂದಾನೊಂದು ಕಾಲದಲ್ಲಿ ಪೂಜೆ ಪುನಸ್ಕಾರಗಳಿಂದ ವಿಜೃಂಭಿಸಿ ಮೆರೆಯುತ್ತಿದ್ದಂತಹ ದೇವಾಲಯದ ಕಥೆಯನ್ನು ಹೇಳುತ್ತಿದೆ. ಆದರೆ ಆ ದೇವಸ್ಥಾನವು ಈ ದುಸ್ಥಿತಿ ತಲುಪಿದೆ. ಶಾಸನದಲ್ಲಿ ಉಲ್ಲೇಖ ಆಗಿರುವ ಹಾಗೆ ಕೆಲವೊಂದು ವಿಚಾರಗಳಿಲ್ಲಿದೆ. ಶ್ರೀ ವಿಕ್ರಮ ಪರಿತೆ ನಾಮಧೇಯೇನ ಸ್ವರಹಾಭಿಷೇಕ ಪ್ರಥಮ ವರ್ಷೆ ಕಾರ್ತಿಕ ಮಾರ್ಗ ಮಾಸೆ ಸೋಮವಾರೇ ರೋಹಿಣಿ ನಕ್ಷತ್ರ ಸೋಮಗ್ರಹಣೆ. ಈ ಶಾಸನದಲ್ಲಿ ಗಂಗರ ಮತ್ತು ಅವರ ವಂಶಾವಳಿಗಳ ಬಗ್ಗೆ ದೀರ್ಘವಾದ ಉಲ್ಲೇಖವಿದೆ. ದೀರ್ಘವಾಗಿರೋ ಉಲ್ಲೇಖ ಇರುವಂಥ ಶಾಸನನ ನೀವು ಇಲ್ಲಿಗೂ ಈ ಗಂಗರ ರಾಜಧಾನಿಯಲ್ಲಿ ಕಾಣ್ಬೋದಾಗಿದೆ. ಈ ಊರಿಗೆ ಮಣ್ಣೆ ಅಂತ ಹೇಗೆ ಹೆಸರು ಬಂತು ಅಂತ ನೋಡೋದಾದರೆ ಇದರಲ್ಲಿ ಒಂದು ಶಾಸನ ಸಿಕ್ಕಿದೆ. ಆ ಶಾಸನದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಸಾವಿರಾರು ವರ್ಷಗಳ ಹಿಂದೆ ಆಲ್ಮೋಸ್ಟ್ ಆಲ್ ಈ ಊರಿಗೆ ಮಣ್ಣೆ ಅಂತಲೇ ಹೆಸರು ಬಂದಿದೆ. ಅದರಲ್ಲಿ ಯಾವುದೇ 2 ಮಾತುಗಳು ಬೇಡ, ಆಧಾರಗಳು ಸಿಕ್ಕಿದೆ, ಪುರಾವೆಗಳು ಇದೆ, ಇತಿಹಾಸನೂ ಇದೆ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ಟ್ರೂತ್. ಏನಾ ಬಾ. 750ನೇ ಇಸ್ವಿಯಲ್ಲಿ ಒಂದು ಶಾಸನ ಸಿಕ್ಕಿದೆ. ಆ ಶಾಸನದಲ್ಲಿ ಮಣ್ಣೆ ಅಂತ ಉಲ್ಲೇಖ ಇದೆ. ಅದನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಆ ಶಾಸನದ ಪ್ರಕಾರ ಸಾಲುಗಳು ಈ ಕೆಳಗಿನಂತಿದೆ. ಶ್ರೀ ಪುರುಷನಾಮೇ ಧ್ಯೇಯೇನ ತೃತಿಕುಂಕಣಿ ಮಹಾರಾಜೇನ ದ್ವಾಸ್ಯ ಪ್ರತ್ಯೋತ್ತರ ಶತಾಶು ವರ್ತಮಾನೆ ವಿಜಯೇಶ್ವರ ಸಂವತ್ಸರ ವರ್ತಮಾನೆ ಮಣ್ಣೆ ಗ್ರಾಮ ವಸತಿ ವಿಜಯಸ್ಕಂದೆ. ಸೊ ಮಣ್ಣೆ ಗ್ರಾಮ ಅಂತೆ ಇದೆ. ಸೊ ವಿಜಯಸ್ಕಂದ ಅಂದರೆ ಇದು ಮಿಲಿಟರಿ ಟೆರಿಟರಿ ಆಗಿತ್ತು. ಮೊದಲು ಗಂಗರು ತಲಕಾಡಿನಲ್ಲಿದ್ದರು. ತಲಕಾಡಿನ ನಂತರ ಅವರು ತಮ್ಮ ರಾಜಧಾನಿಯನ್ನು ಮಿಲಿಟರಿ ಬೇಸ್ ಆಗಿ ಮಣ್ಣೆಗೆ ವರ್ಗಾಯಿಸಿದರು. ಶಾಸನದ ಪ್ರಕಾರ ನೀವು ಮಣ್ಣೆ ಅನ್ನೋ ಗ್ರಾಮದ ಒಂದು ಉಲ್ಲೇಖ ಇದೆ ಅಂತ ತಿಳ್ಕೊಂಡಿದ್ದೀರಾ. ಆದರೆ ನಾನು ಲೈಬ್ರರಿಲಿ ಹುಡುಕಿದಾಗ ನನ್ನ ಕಣ್ಣಿಗೆ ಬಿದ್ದಷ್ಟನ್ನು ಬರ್ಕೊಂಡು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮುಂದೆ ಹೋದರೆ ಅಕ್ಕ ತಂಗಿಯರ ದೇವಸ್ಥಾನ ಇದೆ. ಅದು ಯಾವ ಅವಸ್ಥೆಯಲ್ಲಿದೆ ಅಂತ ನಾವು ನೋಡಬೇಕು. ಸೊ ನಿಮ್ಮನ್ನೂ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಬನ್ನಿ ನೋಡ್ಕೊಂಬರುವ. ಗಂಗರ ರಾಜಧಾನಿಯಲ್ಲಿದ್ದಂತಹ ಅಕ್ಕ ತಂಗಿಯರ ದೇವಸ್ಥಾನ ಇದೇನಾ? ಇಲ್ಲಿಂದ ಕಾಣ್ತಾ ಇರೋದೇ ಅಕ್ಕ ತಂಗಿಯರ ದೇವಸ್ಥಾನ. ನನ್ನ ಹಿಂದೆ ಕಾಣಿಸ್ತಾ ಇರೋದೇ ಗಂಗರ ಕಾಲದ ಅಕ್ಕ ತಂಗಿಯರ ದೇವಸ್ಥಾನ. ತುಂಬ ಪಾಳು ಬಿದ್ದೋಗಿದೆ ನೋಡ್ಬೋದು. ಒಳಗಡೆ ಹೋಗ್ಬಿಟ್ಟು ಆ ಜಾಗದ ಬಗ್ಗೆ ಅನ್ವೇಷಣೆ ಪ್ರಾರಂಭ ಮಾಡೋಣ ಬನ್ನಿ. ಹಾಗೋ ಹೀಗೋ ಕಪಿಲೇಶ್ವರ ದೇವಸ್ಥಾನ ನೋಡಿದ್ರಿ, ಅದ್ರ ಇತಿಹಾಸ ನೋಡಿದ್ರಿ. ಈಗ ನನ್ನಿಂದ ನೀವು ನೋಡ್ತಾ ಇರೋದು ಅಕ್ಕ ತಂಗಿಯರ ದೇವಸ್ಥಾನ. ತುಂಬ ಪ್ರಾಚೀನ ದೇವಸ್ಥಾನ. ಅಂದರೆ 1500 ವರ್ಷ ನೀವು ಯೋಚನೆ ಮಾಡ್ಬೋದು. ಗಂಗರ ರಾಜಧಾನಿ ಇಲ್ಲಿ ತಲಕಾಡಿಂದ ಇಲ್ಲಿಗೆ ಅವರ ಒಂದು ಮಿಲಿಟರಿ ಬೇಸ್ ಮಾಡ್ಕೊಂಡು ಬಂದಿದ್ದಾಗ ಆಗಿನ ಕಾಲದಲ್ಲಿ ಕಟ್ಟಿದಂಥ ಅಕ್ಕ ತಂಗಿಯರ ದೇವಸ್ಥಾನ ಈ ಸ್ಥಿತಿ ತಲುಪಿದೆ. ಆಗಿನ ಕಾಲದ ಹಳೆಯ ದೇವಾಲಯಗಳನ್ನು ನೋಡುವುದು ನಮ್ಮ ಭಾಗ್ಯವಿಸರಿ. ಏಕೆಂದರೆ ಆಗಿನ ಕಾಲದ ಕಲ್ಲುಗಳು, ಆ ಕಲ್ಲಿದ ವೈಶಿಷ್ಟ್ಯತೆ, ಕೆತ್ತನೆ, ರಚನೆ ಮುಂತಾದವುಗಳು ನಮ್ಮನ್ನು ಬಹಳ ಆಕರ್ಷಿಸುತ್ತವೆ. ಒಂದೊಂದು ಕಾಲದಲ್ಲಿ ವಿಜೃಂಭಿಸಿ ಕಣ್ಮರೆಯಾದ ದೇವಸ್ಥಾನಗಳಲ್ಲಿ ಈ ದೇವಾಲಯವನ್ನು ಸಹ ಒಳಗಿನಿಂದ ನೋಡಬೇಕೆಂಬ ಆಸೆಯಾಯಿತು. ಆ ಆಸೆಯಂತೆ ದೇವಾಲಯದ ಒಳಗೆ ಹೋದೆ. ಆದರೆ ಅಲ್ಲಿ ಯಾವುದೇ ರೀತಿಯ ದೇವರ ವಿಗ್ರಹಗಳು, ಮೂರ್ತಿಗಳು ಇರಲಿಲ್ಲ. ಆದರೆ ದೇವಾಲಯದ ಸುತ್ತಮುತ್ತ ಗೋಡೆಗಳಲ್ಲಿ ಜೇಡಗಳು ತಮ್ಮ ಬಲೆಯನ್ನು ಎಳೆದುಕೊಂಡು ತಮ್ಮ ಮನೆಯಾಗಿ ಮಾಡಿಕೊಂಡಿತ್ತು. ಶ್ರೀ ಪುರುಷ ಏನಿದ್ದಾನೆ ಗಂಗರ ಕಾಲದಲ್ಲಿ, ಅಂದರೆ ಗಂಗರಸರ ಕಾಲದಲ್ಲಿ ಒಂದು ಸುದೀರ್ಘವಾದ ಆಳ್ವಿಕೆ ನಡೆಸಿದಂಥ ಒಬ್ಬ ರಾಜ ಆಗಿರ್ತಾನೆ. ಸುದೀರ್ಘವಾದ ಆಳ್ವಿಕೆ ಅಂದರೆ ನೀವು ಯೋಚನೆ ಮಾಡ್ಬೋದು. ಸುದೀರ್ಘ ಅಂದರೆ ಅವನು ನಡೆಸಿದ ಆಳ್ವಿಕೆ 725ರಿಂದ 788ನೇ ಇಸವಿವರೆಗೂ ತನ್ನ ಒಂದು ಸುದೀರ್ಘವಾದ ಆಳ್ವಿಕೆ ನಡೆಸ್ತಾನೆ. ನೀವು ಯೋಚನೆ ಮಾಡ್ಬೋದು, 63 ವರ್ಷಗಳ ಕಾಲ ತನ್ನ ಸುದೀರ್ಘ ಆಳ್ವಿಕೆ ನಡೆಸಿ ಗಂಗರಸರಲ್ಲೇ ಪ್ರಸಿದ್ಧನಾಗ್ತಾನೆ ಈ ಶ್ರೀ ಪುರುಷ. 63 ವರ್ಷ ಸುದೀರ್ಘ ಆಳ್ವಿಕೆ ನಡೆಸೋದು ಅಂದರೆ ತಮಾಷೆ ಮಾತಲ್ಲ. ಆದರೆ ಈ ಶ್ರೀ ಪುರುಷ ಏನು ಮಾಡಿದ್ದಾನೆ, ಗಂಗರಸರ ಕಾಲದಲ್ಲಿ ತಮ್ಮ ಸಾಮ್ರಾಜ್ಯದ ಹೆಸರನ್ನ ಒಂದು ಗಗನದ ಎತ್ತರಕ್ಕೆ ತಗೊಂಡೋಗಿ ತನ್ನ ಆಳ್ವಿಕೆಯನ್ನು ಮಾಡಿದ್ದಾನೆ. ನಿಜವಾಗ್ಲೂ ಈ ರೀತಿಯ ಒಂದು ಆಳ್ವಿಕೆ ಗಂಗರಸರಲ್ಲೇ ಮೊದಲನೇದು ಅಂತ ಅನಿಸುತ್ತೆ. 63 ವರ್ಷ ಆಳ್ವಿಕೆ ನಡೆಸ್ತಾ. ಆದರೆ ಈ 63 ವರ್ಷಗಳ ಕಾಲ ಅವನು ಸುಮ್ಮನೆ ಕೂತಿರಲಿಲ್ಲ. ಅದು ಅಲ್ಲದೆ ಶ್ರೀ ಪುರುಷ ಬಾದಾಮಿ ಚಾಲುಕ್ಯರ ಒಬ್ಬ ಮಿತ್ರನಾಗಿದ್ದ. ಅವರ ಸಾಮಂತನಾಗಿ ಅವ್ರ ಜೊತೆ ಕೆಲವು ಕಾಲ ಕಳೆದು ನಂತರ ಅದರಿಂದ ಹೊರಬಂದು ಸ್ವತಂತ್ರವಾಗಿ
ತನ್ನ ಒಂದು ಸಾಮ್ರಾಜ್ಯ ಕಟ್ಟಿ 63 ವರ್ಷಗಳ ಕಾಲ ಆಳ್ವಿಕೆ ಮಾಡ್ದ. ಈ 63 ವರ್ಷಗಳ ಕಾಲ ಅವನ ಜೀವನದಲ್ಲಿ ಕಂಡದ್ದು ಬರೀ ಯುದ್ಧ ಯುದ್ಧ ಯುದ್ಧ. ನೀವು ಅನ್ಕೊಬೋದು ಅವನು ಯಾರ್ಯಾರ ಮೇಲೆ ಯುದ್ಧ ಮಾಡ್ದ, ಯಾರ್ಯಾರು ಅವನ ಮೇಲೆ ಯುದ್ಧ ಸಾರಿದ್ರು ಅಂತ. ಒಬ್ಬ ವ್ಯಕ್ತಿಯ ಯಶಸ್ಸು ಕಂಡು ಸಹಜವಾಗಿ ಶತ್ರುಗಳು ಉಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಹಾಗೆ ಶ್ರೀ ಪುರುಷನಲ್ಲಿ ನೋಡೋದಾದರೆ ಇವನ ಒಂದು ಸಹಿಷ್ಣುತೆ ಸಹಿಸಲಾಗದೆ ಶತ್ರುಗಳು ಉಟ್ಕೊಂಡ್ರು. ಅವರು ಕಂಚಿಯ ಪಲ್ಲವರು, ಮಾನ್ಯ ಕೆಟ್ಟದ ರಾಷ್ಟ್ರಕೂಟರು. ಇವರು ಅವನ ಮೇಲೆ ಹಗೆ ಸಾರಿಸಿ ಅವನ ಮೇಲೆ ಯುದ್ಧ ಮಾಡೋಕ್ಕೆ ಪ್ರಾರಂಭಿಸಿದ್ರು. ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣ ಏನು ಮಾಡ್ತಾನೆ, ಇವನ ವಿರುದ್ಧ ಯುದ್ಧಕ್ಕೆ ನಿಂತ್ಕೋತಾನೆ. ಯಾಕಂದರೆ ಇವರಿಬ್ಬರು ಆಪೋಸಿಟ್. ಒಂದ್ಸಲ 1ನೇ ಕೃಷ್ಣ ಗೆದ್ದರೆ ಒಂದ್ಸಲ ಶ್ರೀ ಪುರುಷ ಗೆಲ್ತಾನೆ. ಯಾಕಂದರೆ ಇವರಿಬ್ಬರು ವಿರೋಧಿಗಳಾಗಿರ್ತಾರೆ. ಅದು ಅಲ್ಲದೆ ಈ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣ ಏನಿದ್ದಾರೆ, ಈ ಮಣ್ಣೆಯಲ್ಲಿದ್ದ ಅಂತ ಅನ್ನೋದಕ್ಕೆ ಒಂದು ಶಾಸನ ಸಿಕ್ಕಿದೆ. ತಾಳೆಗೌನ ಡಮ್ಮೇರ ಶಾಸನ ಅನ್ನೋದ್ರಲ್ಲಿದೆ. ಮಣ್ಣೇರ ಅನ್ನೋ ಶಾಸನ ಇದೆ. ನೀವು ಅರ್ಥ ಮಾಡ್ಕೋಬೋದು. ಮಣ್ಣೇರಂ ಅಂದರೆ ಈ ಗಂಗರ ರಾಜಧಾನಿ ಮಣ್ಣೆ ಅಂತಲೇ ಆಗಿದೆ. ಶ್ರೀ ಪುರುಷನ ಬಗ್ಗೆ ಮಾತಾಡ್ತಾ ಇದ್ದಂಗೆ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಸೊ ನನ್ನ ಹಿಂದೆ ನೀವು ನೋಡ್ತಿರೋದು ಅಕ್ಕ ತಂಗಿಯರ ದೇವಸ್ಥಾನ ಇದಾಗಿದೆ. ಸೊ ಇದಕ್ಕೆ ಯಾಕೆ ಅಕ್ಕ ತಂಗಿಯರ ದೇವಸ್ಥಾನ ಅಂತ ಹೆಸರು ಬಂತು ಅಂದರೆ, ಆಗಿನ ಕಾಲದಲ್ಲಿ ಅಂದರೆ ಗಂಗರ ಕಾಲದಲ್ಲಿ ಇಬ್ಬರು ಅಕ್ಕ ತಂಗಿಯರು ಸೇರಿಕೊಂಡು ಕಟ್ಟಿದಂತಹ ದೇವಸ್ಥಾನ ಇದಾಗಿದೆ. ಅಕ್ಕ ತಂಗಿಯರು ಊಟದ ಸಮಯದಲ್ಲಿ ಅಕ್ಕ ಊಟ ಮಾಡ್ಕೊಂಬರಕ್ಕೆ ಹೋದಾಗ ತಂಗಿ ದೇವಸ್ಥಾನ ಕಟ್ಟಿ ಮುಗಿಸಿದ್ಲಂತೆ. ಹಾಗೆ ತಂಗಿ ಊಟ ಮಾಡ್ಕೊಂಬರಕ್ಕೆ ಹೋದಾಗ ಅಕ್ಕನೂ ದೇವಸ್ಥಾನ ಕಟ್ಟಿಸಿದ್ಲಂತೆ. ಸೊ ಎಂಥ ವಿಚಿತ್ರ ಅಲ್ಲ ಈ ಥರ. ಸೊ ಇದು ಇಲ್ಲಿರುವ ಗ್ರಾಮಸ್ಥರು ಹೇಳಿರೋ ಪ್ರಕಾರ ಅಕ್ಕ ತಂಗಿಯರ ಕಥೆ ಇದಾಗಿದೆ. ಸೊ ಅಕ್ಕ ಊಟಕ್ಕೆ ಹೋದಾಗ ತಂಗಿ ಕಟ್ಟಿರೋದು, ತಂಗಿ ಊಟಕ್ಕೆ ಹೋದಾಗ ಅಕ್ಕ ಕಟ್ಟಿರೋದು, ಇಬ್ಬರು ಒಟ್ಟಿಗೆ ಸೇರಿ ಕಟ್ಟಿರುವಂಥ ದೇವಸ್ಥಾನ ಇದಾಗಿದೆ. ನೀವು ಅನ್ಕೊಬೋದು ಇದು ಕಂಪ್ಲೀಟು ಖಾಲಿಯಾಗಿದೆ. ಸೊ ಕಂಪ್ಲೀಟು ಖಾಲಿಯಾಗಿದೆ. ನೀವೇನನ್ಬೋದು ದೇವಸ್ಥಾನ ಇಲ್ಲ ಅಂತ. ಆಲ್ಮೋಸ್ಟ್ ಆಲು ನಾವು ದೇವ್ರನ್ನ ಎಲ್ಲ ಜೀವಿಗಳಲ್ಲೂ, ಎಲ್ಲ ಸಕಲ ಜೀವರಾಶಿಗಳಲ್ಲೂ ದೇವ್ರನ್ನ ನೋಡಬೇಕು. ಈ ಗುಡಿ ಮಂಟಪ ಎಲ್ಲ ನಮ್ಮ ಒಂದು ನಂಬಿಕೆ ಅಷ್ಟೇ. ಬಟ್ ಈಗ ಈ ಮಂಟಪ ಏನಿದೆ, ನನ್ನ ಅನಿಸಿಕೆ ಪ್ರಕಾರ ಈ ಮಂಟಪದಲ್ಲಿ ದೇವರಿದ್ದಾರೆ. ಈ ಪ್ರತಿಯೊಂದು ಕಲ್ಲು, ಈ ಕಲ್ಲಿನಲ್ಲೂ ದೇವರಿದ್ದಾರೆ. ಸೊ ಇದರಿಂದಾನೆ ಈ ಒಂದು ಕಲ್ಲಿಗೆ ಒಂದು ಆಕಾರ ಕೊಟ್ಟರೆ ಇದು ಒಳ್ಳೆಯ ದೇವರಾಗುತ್ತೆ. ಸೊ ಇದರಲ್ಲೂ ದೇವರಿದ್ದಾನೆ. ಸೊ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ. ಅದನ್ನು ನಾವು ನಂಬಬೇಕು. ಮುಂದೆ ಹೋದರೆ ಸೂರ್ಯನ ದೇವಸ್ಥಾನ ಮತ್ತು ಇನ್ನು ಮುಂತಾದ ದೇವತೆಗಳ ದೇವಸ್ಥಾನಗಳಿದೆ. ಸೊ ಇವಾಗ ನಾವು ಹೋಗ್ತಿರೋದು ಸಹ ಅಲ್ಲಿಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿನ ಒಂದು ಇತಿಹಾಸನ ಸಾಧ್ಯವಾದರೆ ವಿವರಿಸ್ತೀನಿ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸವಿಲ್ಲದೆ ಆಧಾರವಿಲ್ಲ ಎಂಬ ಮಾತು ನೆನಪಿಗೆ ಬಂದಿತು. ಅದನ್ನು ಅರಿತು ನನ್ನ ಮುಂದಿನ ಅನ್ವೇಷಣೆಯನ್ನು ಶುರು ಮಾಡಿದೆ. ಹಾಗೆ ಸೂರ್ಯನ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತೀನಿ ಅಂದೆ. ಸೊ ಇದು ಸೂರ್ಯನ ದೇವಸ್ಥಾನ ಆಗಿದೆ. ಅದು ಅಲ್ಲದೆ ಊರಿನ ಗ್ರಾಮಸ್ಥರು ತಮ್ಮ ಹೊಲ ಜಮೀನುಗಳಲ್ಲಿ ಕೃಷಿ ಮಾಡೋ ಸಮಯದಲ್ಲಿ ಸಿಕ್ಕಿರುವಂಥ ವಿಗ್ರಹಗಳನ್ನೆಲ್ಲ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ನೋಡ್ಬೋದು, ಇದು ಹಳ್ಳಿಗರ ಹೊಲ ಜಮೀನುಗಳಲ್ಲಿ ಸಿಕ್ಕಿದ ದೇವಾಲಯವಾಗಿದೆ. ಸೊ ನೀವಿವಾಗ ನನ್ನ ಪಕ್ಕದಲ್ಲಿ ನೋಡ್ತಾ ಇರೋದು ಹಳ್ಳಿಗರ ಹೊಲ ಜಮೀನುಗಳಲ್ಲಿ ಕೃಷಿ ಮಾಡೋ ಸಂದರ್ಭದಲ್ಲಿ ಸಿಕ್ಕಿರುವ ದೇವರ ಮೂರ್ತಿಗಳಾಗಿದೆ. ಅದು ಅಲ್ಲದೆ ಆ ದೇವರ ಮೂರ್ತಿ ಸಿಕ್ಕಿದ ತಕ್ಷಣ ಅವರು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ 7 ದೇವತೆಗಳಿದ್ದಾವೆ, ಸಪ್ತ ಮಾತೃಕೆಯರು ಅಂತ. ಹಾಗೆ ಬನ್ನಿ. ಸೊ ನೀವು ಇಲ್ಲಿ ಸೂರ್ಯನ ವಿಗ್ರಹ ಇತ್ತು ಅಂತ ಹಳ್ಳಿಗರು ಹೇಳಿದ್ದಾರೆ. ಆದರೆ ಆ ಸೂರ್ಯನ ವಿಗ್ರಹವು ಸಹ ಯಾರ ಗತಿಗೆಟ್ಟವರು ಕಿತ್ಕೊಂಡು ಹೋಗಿದ್ದಾರೆ. ಸೂರ್ಯನ ವಿಗ್ರಹ ಇಲ್ಲ. ಆ ಸೂರ್ಯದೇವನ ವಿಗ್ರಹ ಇರೋ ಜಾಗದಲ್ಲಿ ಈ ಚಪ್ಪಡಿಕಲ್ನಾಕಿ ಸಂಪೂರ್ಣ ಮುಚ್ಚಿದ್ದಾರೆ. ಈಗ ನಮಗೆ ನೋಡೋಕ್ಕೆ ಲಭ್ಯವಾಗಿರೋದು ಇಷ್ಟೇ ದೇವರ ವಿಗ್ರಹಗಳು. ಆ ಸಿಕ್ಕಿರುವಂಥ ದೇವರ ವಿಗ್ರಹಗಳನ್ನ ಗ್ರಾಮಸ್ಥರು ಇಲ್ಲಿ ತಂದು ನೆಲೆಸಿದ್ದಾರೆ. ಇದಿಷ್ಟೇ ವಿಗ್ರಹನ ನಾವು ನೋಡೋಕ್ಕಾಗಿರೋದು. ಸೊ ಇವಾಗಿರುವಂಥ ವಿಗ್ರಹಗಳನ್ನ ನಾವು ಇವಾಗಲಾದರೂ ಉಳಿಸ್ಕೊಳ್ಳೇಬೇಕಾಗಿರುವಂಥ ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇಲ್ಲಿರುವಂಥ ವಿಗ್ರಹಗಳು ಮುಂದೊಂದು ದಿನ ಯಾರು ಬೇಕಾದರೂ ಕದಿಬೋದು. ದೇವರನ್ನೇ ಕದಿಯುವಂಥ ಒಂದು ದುಸ್ಥಿತಿಗೆ ನಮ್ಮ ಜನ ಬಂದಿದ್ದಾರೆ. ನಾಗರಿಕನಾಗಿ, ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇಂಥ ಒಂದು ಇತಿಹಾಸ ಭರಿತವಾದ ಜಾಗ ಮತ್ತು ದೇವರ ವಿಗ್ರಹಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯವಾಗಿದೆ. ಇದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕು ಪ್ರಯತ್ನವನ್ನು ಮಾಡ್ಬೋದು. ಸೊ ಹಾಗೆ ಮುಂದೆ ಹೋಗ್ತಾ ಮುಂದಿನ ಅನ್ವೇಷಣೆ ಶುರು ಮಾಡೋಣ. ಬನ್ನಿ ನನ್ನ ಜೊತೆ. ಹಾಂ ಸರಿ, ಅಲ್ಲಿಂದ ಇವಾಗ ಹೋದ್ರೆ ಸಿಗುತ್ತಲ್ಲ ಅದೇ ಸರ್? ಸರಿ ಆಯ್ತು. ಹಾಂ ಎಡಗಡೆ ಮಕ್ಕಿಂಗ್ ಹೋಗ್ತಿದ್ದಂಗೆ ಮರದ ಹತ್ರ ಚಪ್ರ ಹಾಕೋರೆ. ಸರಿ ಬಂಡೆ ಹೊಡೆದೈತೆ. ಸರಿ ಆಯ್ತು ನೋಡಿ.
ಕೊನೆಗೂ ಆ ಊರಿನ ಹಿರಿಯರ ಮಾರ್ಗದರ್ಶನದಂತೆ ಸಿಕ್ಕೇ ಬಿಡ್ತು ಈ ಜೈನ ಬಸದಿ. ದೈತ್ಯಾಕಾರದ ಬೃಹತ್ ಕಂಬದಿಂದ ನಿರ್ಮಿತವಾದ ಈ ಜೈನ ಬಸದಿ ನೋಡಲು ಸುಂದರ. ಕಂಬವನ್ನು ತಬ್ಬಿಕೊಂಡಂತೆ ಅರಳಿದೆ ಈ ಹಸಿರಾದ ಬಳ್ಳಿಗಳು. ಹಾಗೆಯೇ ತಲೆ ಮೇಲೆತ್ತಿ ನೋಡಲು ಸುಂದರವಾದ ಶಿಲ್ಪ, ಕೈಚಳಕ ಮುಂತಾದವುಗಳು ನಮ್ಮನ್ನು ಸೆಳೆಯುತ್ತದೆ. ಇದು ಅತ್ಯಂತ ಪುರಾತನವಾದ ಜೈನ ಬಸದಿಯಾಗಿದೆ. ಫೈನಲಿ ಈ ಜಾಗಕ್ಕೆ ನಾವು ಬಂದಿದ್ದೀವಿ. ನೀವು ಇದೇನೀಗ ನೋಡ್ತಾ ಇದ್ದೀರಲ್ಲ, ಇದು ಸೂಳೆರ ಗುಡಿ, ಅಂದರೆ ಇದು ಜೈನ ಬಸದಿ ಆಗಿರುತ್ತೆ. ಆಗಿನ ಕಾಲದಲ್ಲಿ ದೇವದಾಸಿಯರು ಮತ್ತು ರಾಜನ ಆಸ್ಥಾನದಲ್ಲಿ ನೃತ್ಯ ಮಾಡ್ತಿರುವಂಥ ಸ್ತ್ರೀಯರನ್ನ ಇಲ್ಲಿ ಒಂದು ಮಂಟಪ ಆಗಿರುತ್ತೆ. ಅವ್ರು ಏನೇ ಒಂದು ತನ್ನ ನೃತ್ಯ ದೇವದಾಸಿ ಪದ್ಧತಿ ಮಾಡಬೇಕಾದ್ರೂ ಈ ಒಂದು ಜೈನ ಬಸದಿ ಏನಿದೆ ಅಂದರೆ ಸೂಳೆರ ಗುಡಿ, ಇಲ್ಲಿಗೆ ಬಂದು ತಮ್ಮ ಆಚರಣೆಗಳನ್ನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದಕ್ಕೆ ಜೈನ ಬಸದಿ ಅಂತ ಕರೆಯೋಲ್ಲ. ಸುತ್ತಮುತ್ತಲಿನ ಗ್ರಾಮಸ್ಥರು ಅಂದಿನ ಗಂಗರ ಕಾಲದಿಂದಲೇ ಇದನ್ನು ಸೂಳೆರ ಗುಡಿ ಅಂತ ಕರೀತಾರೆ. ಇವಾಗಲೂ ಸಹ ಊರಿಗೆ ಬಂದಿದ ತಕ್ಷಣ ಜೈನ ಬಸದಿ ಅಂದರೆ ಯಾರೂ ಹೇಳಿಲ್ಲ, ಸೂಳೆರ ಗುಡಿ ಅಂದಿದ್ದಕ್ಕೆ ಈ ಒಂದು ಜಾಗನ ತೋರಿಸ್ಕೊಟ್ಟಿದ್ದಾರೆ. ಕಚ್ಕಿಚ್ಬಿಟ್ರೆ ಅಂತ ಆಂಟಿ ಅಷ್ಟೇ. ಹಾಗೆ ಇದನ್ನೆಲ್ಲ ಅನ್ವೇಷಣೆ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿನ ಗ್ರಾಮಸ್ಥರು ಈ ಒಂದು ಸೂಳೆಗುಡಿ ಏನಿದೆ ಇದರಲ್ಲಿ ದೇವರ ವಿಗ್ರಹ ಇದೆ ಅಂದರು. ಹಾಗೆ ಇದನ್ನು ಅನ್ವೇಷಿಸೋಕ್ಕೆ ಅಂತ ಬಂದಿದ್ದೀನಿ. ಸೊ ಇದೀಗ ನನ್ನ ತಲೆ ಮೇಲೆ ನೋಡ್ತಿರೋದು ಸೂಳೆಗುಡಿಯಲ್ಲಿರುವಂಥ ದೇವರ ವಿಗ್ರಹ, ಶ್ರೀ ವಿಷ್ಣುವಿನ ಮೂರ್ತಿ ಇದಾಗಿದೆ. ಜೈನ ಬಸದಿಯಲ್ಲಿರುವ ಸೂಳೆರ ಗುಡಿಯಲ್ಲಿ ಕಾಣ್ತಿರುವಂಥ ಭಗವಾನ್ ಶ್ರೀ ವಿಷ್ಣುವಿನ ಮೂರ್ತಿ ಇದಾಗಿದೆ. ಈಗ ನೀವು ನೋಡ್ತಿರೋದು ಸೂಳೆರ ಗುಡಿ ಅಂತ ಏನು ಕರೀತಾರೆ. ಈ ಜೈನ ಬಸದಿ ಗಂಗರಸರ ಕಾಲದಲ್ಲಿ ಕಟ್ಟಿರುವಂಥದ್ದು. ಆ ಗುಡಿಯ ಮೇಲಿರುವಂತಹ ಭಗವಾನ್ ಶ್ರೀಮಾನ್ ವಿಷ್ಣುವಿನ ಮೂರ್ತಿ ಇದಾಗಿದೆ. ಅದಲ್ಲದೆ ನಮ್ಮ ಸುತ್ತಮುತ್ತ ಈ ರೀತಿ ಅನೇಕ ಐತಿಹಾಸಿಕ ಪ್ರಸಿದ್ಧವುಳ್ಳ ಜಾಗಗಳಿರುತ್ತೆ. ಇದನ್ನು ಎಲ್ಲ ರಕ್ಷಣೆ ಮಾಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ. ಅದು ಅಲ್ಲದೆ ಇದು ನಮ್ಮ ನಿಮ್ಮ ಕರ್ತವ್ಯವಾಗಿದೆ. ಸಾಧ್ಯವಾದಷ್ಟು ಈ ಇತಿಹಾಸವುಳ್ಳ ಜಾಗನ ರಕ್ಷಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಇತಿಹಾಸ ಭರಿತವಾದ ಜಾಗ ಅಥವಾ ಮಾನ್ಯುಮೆಂಟು, ಸ್ಮಾರಕಗಳೇನಿದೆ ಇದನ್ನು ನಾವು ಇವಾಗಲಿಂದಲೇ ಉಳಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಕೂಡ ನಮ್ಮ ಒಂದು ಇತಿಹಾಸವನ್ನು ಏನಿದೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ. ಇಲ್ಲ ಇದನ್ನು ನಾಶ ಮಾಡಿದ್ರೆ ಡೆಫಿನೆಟ್ಲಿ ಅದು ನಮ್ಮ ವಿನಾಶಕ್ಕೆ ದಾರಿ.